ಆತ್ಮೀಯ ಬಂಧುಗಳೇ, ಭವಿಷ್ಯದ ಬಯೋಕೃಷಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವಿವತ್ತು ಹೊಸಬೂದ್ನೂರು ಗ್ರಾಮದಲ್ಲಿ ನಮ್ಮ ಚಂದ್ರಣ್ಣವ್ರ ತೋಟದಲ್ಲಿದ್ದೀವಿ. ಚಂದ್ರಣ್ಣವ್ರಿಗೆ ಭತ್ತದ ಗದ್ದೆಗೆ ನಾವು ಸ್ಟಿಮ್ ರಿಚ್ಚನ್ನು ಕೊಟ್ಟಿದ್ವಿ. ಆ ಭತ್ತ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ನೀವು ನೋಡ್ಬೋದು. ಮತ್ತು ಅವ್ರ ಬಾಯಲ್ಲಿ ಅವ್ರ ಅನಿಸಿಕೆಗಳನ್ನ ಕೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮದನ್ನ ಸಿಂಪಡಣೆ ಮಾಡಿದ್ಮೇಲೆ ಭತ್ತ ಯಾವ ರೀತಿ ಇದೆ, ವೈಟ್ ರೂಟ್ಸ್ ಯಾವ ಥರ ಇದೆ, ಸೊ ನೋಡುವ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಸ್ಟಿಮ್ ರಿಚ್ಚನ್ನು ಕೊಟ್ಟಿರುವಂಥ ಭತ್ತದ ರೂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸ್ಟೆಮ್ಮು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಗಡ್ಡಿ ಯಾವ ಥರ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಹಾಗೆಯೇ ಇಲ್ಲಿ ಕೆಮಿಕಲ್ ಪಕ್ಕದಲ್ಲೇ ಇನ್ನೊಂದು ಗದ್ದೆ ಇದೆ. ಆ ಪಕ್ಕದ ಗದ್ದೆದು ಕೆಮಿಕಲ್ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ನೋಡೋಣ. ಒಂದೇ ಒಂದು ನಿಮಿಷ ವೆಯ್ಟ್ ಮಾಡಿ. ಕೆಮಿಕಲ್ ಮಾಡಿರುವಂಥ ಜಮೀನು, ಈ ಕೆಮಿಕಲ್ ಮಾಡಿರುವಂಥ ಜಮೀನಿನಲ್ಲಿ ಒಂದು ಭತ್ತದ ಒಂದು ಇದನ್ನು ಕಿತ್ಕೋತಾ ಇದ್ದಾರೆ. ಅದ್ರ ಬೇರೆ ಹೆಂಗಿದೆ ನೀವೇ ನೋಡಿ. ಇದ್ರ ಬೇರು ಎಷ್ಟು ಸ್ಟ್ರಾಂಗ್ ಇದೆ, ಸ್ಟೆಮ್ ಎಷ್ಟು ದಪ್ಪ ಇದೆ, ರೂಟ್ಸ್ ಎಷ್ಟು ಉದ್ದ ಇದೆ ನೋಡಿ. ಕೆಮಿಕಲ್ ಮಾಡಿರುವಂಥದ್ದನ್ನು ನೀವು ನೋಡಿ. ಸೊ ಸ್ಟೆಮ್ಮು ಎಷ್ಟು ವೀಕ್ ಆಗಿದೆ, ಅದರ ಜೊತೆಗೆ ರೂಟ್ಸ್ ಹೆಂಗಿದೆ ಅನ್ನೋದನ್ನ ನೀವು ನೋಡ್ಬೋದು ಸ್ನೇಹಿತರೆ. ಸೊ ನಿಜವಾಗ್ಲೂ ನಮ್ಮ ಸ್ಟಿಮ್ ರಿಚ್ ಕೊಟ್ಟಿರುವಂಥ ಪ್ರಾಡಕ್ಟ್ಸು ಎಷ್ಟು ಚೆನ್ನಾಗಿ ಬೆಳೆ ಒಂದೇ ಸಮಕ್ಕೆ ಬರ್ತಾ ಇದೆ ಅನ್ನೋದನ್ನ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಬನ್ನಿ, ನಮ್ಮ ಚಂದ್ರಣ್ಣವ್ರು ಇದ್ದಾರೆ. ಚಂದ್ರಣ್ಣವ್ರ ಅನುಭವ ಕೇಳೋಣ, ಅವರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ. ಚಂದ್ರಣ್ಣ, ಏನು ಅನ್ನಿಸ್ತಾ ಇದೆ ನಿಮಗೆ ಈ ಒಂದು ಭತ್ತ? ಹೋದ ಸತಿಗೂ ಈ ಸತಿಗೂ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಎಷ್ಟು ಬಾರಿ ಏನೇನು ಕೊಟ್ಟಿದ್ದೀರಾ ಇದಕ್ಕೆ ಮೆನ್ಯೂರು? ಮಾಮೂಲಿ ನಾಟಿಗೆ ಸುಫಲ ಹಾಕಿದ್ದು, ಮಾಮೂಲಿ ಆಮೇಲೆ ಕಳೆ ಕೆಳಿಸ್ಬಿಟ್ಟು ಎಲ್ಲ ಇದು ಮಾಡಿ ನೀವು ಕೊಟ್ಟಂಥ ಸ್ಟಿಮ್ ರಿಚ್ಚನ್ನ 2 ಟ್ರಿಪ್ಪು ಕೊಟ್ಟಿವಿ. ತಿರ್ಗಾ 1 ಟ್ರಿಪ್ ಕೊಟ್ಬಿಟ್ಟು ತಿರ್ಗಾ ಇನ್ನೊಂದು ಸತಿ ಮೆನ್ಯೂರ್ ಹಾಕ್ತು. ತಿರ್ಗಾ ಇನ್ನೊಂದು ಸತಿ ಇದಾಕ್ಬಿಟ್ಟು ನೀವು ಕೊಟ್ಟಂಥ ಸ್ಪ್ರೇ ಕೊಟ್ಟಿದ್ದೀರಾ? ಸ್ಪ್ರೇ ಮಾಡಿಬಿಟ್ಟು ತಿರ್ಗಾ ಇನ್ನೊಂದು ಸತಿ ಮೆನ್ಯೂರ್ ಕೊಟ್ಟಿವಿ. ಈಗ ಏನಿದ್ರು ಈ ಗೊನೆ ಕಡಿತಾ ಇದೆ. ಗೊನೆಗೆ ಈಗ ಮತ್ತೆ ಗೊನೆಗೆ ಒಂದು ರೌಂಡು ಸ್ಟಿಮ್ ರಿಚ್ಚನ್ನು ಹಾಕಿದ್ರೆ ಸ್ಪ್ರೇ ಮಾಡಿದ್ರೆ ನೆಕ್ಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ನಾವು ಹೋದ ಬೆಳೆ ಏನು ಮಾಡಿದ್ದೋ ಈ ಬೆಳೆ ಏನಾಗುತ್ತೆ ಅನ್ನೋ ಇಳುವರಿ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಫೈನ್ ಆಗಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಮಾಹಿತಿಯಿಂದ ನೂರಾರು ಜನ ರೈತರಿಗೆ ಅನುಕೂಲ ಆಗ್ತಾ ಇದೆ. ವಿಶ್ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ ಸ್ನೇಹಿತರೆ. ಚಂದ್ರಣ್ಣ, ನಮಸ್ತೆ. ನಮಸ್ತೆ. ಮತ್ತೆ ನಿಮ್ಮನ್ನು ನಿಮ್ಮ ತೋಟದ ಹತ್ರ ಕರ್ಕೊಬಂದಿದ್ದೀನಿ, ನಿಮ್ಮ ಜಮೀನು ಹತ್ರ ಕರ್ಕೊಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಒಂದೊಂದು ಗೊನೆನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಗೊನೆ ಬಂದಿದೆ. ನಿಜವಾಗ್ಲೂ ಖುಷಿ ಆಯ್ತೈತೆ ಈ ಜಮೀನನ್ನು ನೋಡಿದ್ರೆ. ನೀವು ನೋಡ್ತಾ ಇರ್ಬೋದು, ಒಂದೊಂದು ಗೊನೆನೂ ಕೂಡ ಹೆಚ್ಚು ಕಮ್ಮಿ ಒಂದೊಂದು ಗೊನೆ ನೀವು ನೋಡ್ತಾ ಇದ್ದೀರಾ 3 ಇಂಚು 6ರಿಂದ 7 ಇಂಚು ಒಂದೊಂದು ಗೊನೆಗಳು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಗೊನೆಗಳು. ಬೆಳೆ ನೋಡಲಿಕ್ಕೆ ಖುಷಿ ಆಗುತ್ತೆ. ಅಷ್ಟು ಅದ್ಭುತವಾದಂಥ ಒಂದು ಬೆಳೆ ಈ ಒಂದು ಜಮೀನಲ್ಲಿ ಬಂದಿದೆ. ನಿಜವಾಗ್ಲೂ ಈ ಶ್ರಮಿಕ ರೈತರಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ನಾವು ಕೊಟ್ಟಂಥ ಮಾರ್ಗದರ್ಶನ, ಕೊಟ್ಟಂಥ ಗೈಡ್ನ ನೀಟಾಗಿ ನಾವು ಹೇಳೋದನ್ನ ಅಳವಡಿಸ್ಕೊಂಡು ಇವತ್ತು ಈ ಬೆಳೆನ ಬೆಳೆದಿದ್ದಾರೆ. ಮುಂದೆ ಸಮತಟ್ಟಿನಲ್ಲಿದೆ ಬೆಳೆ, ಎಲ್ಲೂ ಕೂಡ ಏರುಪೇರಿಲ್ಲ. ಸೊ ಬನ್ನಿ, ಆ ರೈತರನ್ನ ಖುದ್ದು ಮಾತಾಡ್ಸೋಣ, ಆ ರೈತರ ಅನುಭವಗಳನ್ನ ಕೇಳೋಣ. ಯಾಕಂದರೆ ಹಲವಾರು ಜನಕ್ಕೆ ಈ ಒಂದು ಅನುಭವ, ಅವರ ಒಂದು ದಾರಿ, ಅವರ ಒಂದು ಮಾತು, ಅನಿಸಿಕೆ ಹಲವಾರು ಜನಕ್ಕೆ ದಾರಿ ದೀಪ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಚಂದ್ರಣ್ಣ, ನಮಸ್ತೆ. ಹೇಗಿದೆ ಫೀಲಿಂಗ್ಸ್? ಚೆನ್ನಾಗಿದೆ. ಎಲ್ಲ ನೀವು ಹೇಳ್ದಂಗೆ ನಿಮ್ಮ ಗೈಡ್ಲೈನಲ್ಲಿ ಎಲ್ಲ ಫುಲ್ಲು ಮಾಡಿವಿ. ಎಲ್ಲ ನೀವು ಕೊಟ್ಟಂಥ ಮೆಡಿಸನ್ಗಳೆಲ್ಲನೇ ಸ್ಪ್ರೇ ಮಾಡಿವಿ. ಭತ್ತ ಹೋದ ಬೆಳೆಗಿಂತ ಈ ಬೆಳೆ ಭಾರಿ ಫೈನ್ ಆಗಿದೆ. ಅಣ್ಣ, ಹೋದ ಬೆಳೆಗೂ ಈ ಬೆಳೆಗೂ ಖರ್ಚಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ರೈತರಿಗೆ? ಖರ್ಚಲ್ಲಿ ಏನು ಅಂತ ಹೆವಿ ಖರ್ಚೇನಿಲ್ಲ ಇದು. ಆವಾಗ ಮೆನ್ಯೂರು ಜಾಸ್ತಿ ಆಗ್ತಿದ್ದೋ, ಈಗ ಮೆನ್ಯೂರ್ ಒಂದು ಸ್ವಲ್ಪ ಕಮ್ಮಿ ಹಾಕಿದೆ. ಏನು ಪರವಾಗಿಲ್ಲ, ಚೆನ್ನಾಗಿದೆ, ಫಲವತ್ತತೆಯಾಗಿದೆ, ಗೊನೆ ನೀಟಾಗಿದೆ, ಭಾರಿ ಫೈನ್ ಆಗಿದೆ. ನೋಡಿ, ಒಂದೊಂದು ಗೊನೆ ನೀವು ಕಂಡಂಗೆ ನೀವೇ ನಿಮ್ಮ ಕೈಯಲ್ಲಿ ಅಳತೆ ಮಾಡಿ ಎಷ್ಟು ಹತ್ರ ಬರ್ತಾ ಇದೆ. ಒಂದು ಗೊನೆ ಎಷ್ಟು ಇಂಚಿದೆ ನೋಡಿ, ಚೆಕ್ ಮಾಡಿ. ಗೊನೆ 7 ಇಂಚಿದೆ. 7 ಇಂಚ್ ಮೇಲೆ ಬರ್ತಾ ಇದೆ ಒಂದೊಂದು ಗೊನೆ. ಅದೇ ಕೆಮಿಕಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಅಣ್ಣ? ಈಗ ಪಕ್ಕದ ಜಮೀನವ್ರು ಕೆಮಿಕಲ್ ಮಾಡಿದ್ದಾರೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮ್ಮ ಜಮೀನು? ಅದು ತುಂಡ ಗೊನೆ ತುಂಡ, ಇದು ಒಂದು ಸ್ವಲ್ಪ ಉದ್ದ, ಮತ್ತೆ ಭತ್ತ ತೆಂಡೆನೂ ಚೆನ್ನಾಗಿದೆ, ಭಾರಿ ಫೈನ್ ಆಗಿದೆ. ಎಲ್ಲ ತೆಂಡೆ ಚೆನ್ನಾಗಿ ಹೊಡೆದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮದು ಕೊಟ್ಟ ಮೇಲೆ ಕಳೆ ಪ್ರಮಾಣ ಯಾವ ಥರ ಬಂತು ಸರ್? ಕಳೆ ಪ್ರಮಾಣ ಮಾಮೂಲಿ, ಏನು ಹೆಚ್ಚಿಗೆ ಬಂದಿಲ್ಲ. ಎಲ್ಲ
ಕ್ಲೀನಾಗಿದೆ. ಸೊ ರೈತರಿಗೆ ಏನೇ ಹೇಳಕ್ಕೆ ಇಷ್ಟಪಡ್ತೀರಾ? ರೈತರು ಇದು ಉತ್ತಮವಾದಂಥ ಪ್ರಾಜೆಕ್ಟು. ಇದನ್ನು ಅಳವಡಿಸ್ಕೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೊಸಬೂದ್ನೂರು ಗ್ರಾಮದಲ್ಲಿರುವಂಥ ನಮ್ಮ ಚಂದ್ರು ಸರ್ ಅವರ ಭತ್ತದ ಗದ್ದೆಗೆ ಬಂದಿದ್ದೀನಿ. ಇವತ್ತು ಅವರು ಭತ್ತ ನಾಟಿ ಮಾಡೋದವಿಂದ ಹಿಡಿದು ಕೊನೆವರೆಗೂ ಕೂಡ 4 ಬಾರಿ ನಮ್ಮ ಸ್ಟಿಮ್ರಿಚನ್ನು ಮತ್ತು ಶೇತನ್ನು ಅಪ್ಲೈ ಮಾಡಿದ್ದಾರೆ. ಸೊ ಹಂತ ಹಂತವಾಗಿ ನಿಮಗೆ ಅವರ ಭತ್ತದ ಬೆಳವಣಿಗೆಯ ಮತ್ತು ಭತ್ತದ ಇಳುವರಿಯ ಏನು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೊಟ್ಕೊಂಡು ಬಂದಿದ್ದೀನಿ. ಇವತ್ತು ಅವರು ಕೂಡ ನನ್ನ ಜೊತೆನಲ್ಲಿದ್ದಾರೆ ಮತ್ತು ಭತ್ತದ ಗದ್ದೆ ಒಳಗಡೆ ನಾವು ನಿಂತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಭತ್ತ ಡೆವಲಪ್ ಆಗಿದೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ಸೊ ಒಂದೊಂದು ಗೊನೆಯಲ್ಲಿ ನಿಯರ್ ಅಬೌಟ್ 500ಕ್ಕೂ ಹೆಚ್ಚು ಭತ್ತದ ಕಾಳುಗಳಿದೆ ಸ್ನೇಹಿತರೆ. ಬನ್ನಿ ಅವರ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಶೇರ್ ಮಾಡೋಣ. ಸೊ ಚಂದ್ರು ಸರ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಚಂದ್ರಣ್ಣ ಅವರೇ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿ. ಭತ್ತದ ಡೆವಲಪ್ಮೆಂಟ್ಗೆ ಪದೇ ನಿಮ್ಮನ್ನು ಬಂದು ಭೇಟಿ ಮಾಡ್ತಾನೆ ಇದ್ದೀನಿ. ಸೊ ಒಂದು ಪ್ರಗತಿಪರ ರೈತರಾಗಿ ಹೊರಹೊಮ್ತಾ ಇದ್ದೀರಾ. ಭತ್ತ ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೋಡ್ಲಿಕ್ಕೆ ಖುಷಿ ಆಗ್ತಾ ಇದೆ. ನೋಡಿ ಒಂದೊಂದು ಗೊನೆನೂ ಕೂಡ ಎಷ್ಟೆಷ್ಟಿದೆ ಅಂತ, ಒಂದು ಗೊನೆ ಎಷ್ಟುದ್ದ ಇದೆ ಅಂತ ತೋರಿಸ್ಬೋದಾ ನಿಮ್ಮ ಕೈಲಿ ಗೇಣು ಹಾಕಿ ಏನಾದರೂ? ನೋಡಿ ಸ್ನೇಹಿತರೆ, ಅವ್ರ ಕೈನಲ್ಲಿ ಒಂದು ಗೇಣಿಗೂ ಹೆಚ್ಚು ಉದ್ದ ಭತ್ತ ಬಂದಿದೆ. ಸೊ ಅದರಿಂದ ಆಚೆಗೂ ಇದೆ. ತುಂಬ ಅದ್ಭುತವಾದಂಥ ಇಳುವರಿ ಅಂತ ಹೇಳ್ಬೋದು. ಸೊ ಅವರೇ ಸ್ವತಃ ಖುದ್ದು ಹೇಳ್ತಾ ಇದ್ರು, ಭತ್ತ ಲೆಕ್ಕ ಹಾಕಿದ್ದೀನಪ್ಪ ನಾನು, ಒಂದು ಗೊನೆಯಲ್ಲಿ 500ಕ್ಕೂ ಹೆಚ್ಚಿದೆ ಅಂತ. ಬನ್ನಿ ಅವ್ರ ಅಭಿಪ್ರಾಯಗಳನ್ನ ಸೇಕರಣೆ ಮಾಡೋಣ. ಸೊ ಏನು ಅನ್ನಿಸ್ತಾ ಇದೆ ಸರ್, ನೀವು ಈ ಹಿಂದೆ ಭತ್ತ ಬೆಳೀತಾ ಇದಕ್ಕೂ ಏನು ಅನ್ನಿಸ್ತಾ ಇದೆ? ಪ್ರಾಡಕ್ಟು ಇದೇ ಫಸ್ಟು ನಾನು ಮಾಡ್ತಾ ಇರೋದು. ಬೆಳೆ ಉದ್ದ ಬಂದಿದೆ, ತೆಂಡೆ ದಪ್ಪ ಬಂದಿದೆ, ಕಡ್ಡಿನೂ ಸ್ಟ್ಯಾಂಡರ್ಡ್ ಆಗಿದೆ, ಮತ್ತು ಗೊನೆ ನೀಟಾಗಿ ಕಡ್ದಿದೆ, ಮತ್ತು ಜಳ್ಳು ಅಪಾರ ಇಲ್ಲ, ಜಳ್ಳೇನು ಕಾಣಿಸ್ತಾ ಇಲ್ಲ, ಎಲ್ಲೂ ಜಳ್ಳು ಕಾಣಿಸ್ತಾ ಇಲ್ಲ, ಏನಾಗಿದೆ ಭಾರಿ ಫೈನ್ ಆಗಿದೆ. ಮತ್ತು ಈ ಅಕ್ಕಪಕ್ಕದ ಜಮೀನ ಲೆಕ್ಕ ಹಾಕಂದ್ರೆ ಇದು ಸೂಪರ್ ಆಗಿದೆ. ಎಸ್, ಕೆಮಿಕಲ್ನದು ಭತ್ತ ಲೆಕ್ಕ ಹಾಕಿದ್ದೀನಿ ಅಂದರೆ ಇದನ್ನೂ ಭತ್ತ ಲೆಕ್ಕ ಹಾಕಿದ್ದೀರಾ? ಕೆಮಿಕಲ್ ಕೃಷಿ ಮಾಡಿರೋದ್ರಲ್ಲಿ ಒಂದು ಗೊನೆಯಲ್ಲಿ ಎಷ್ಟು ಭತ್ತದ ಕಾಳಿದೆ, ಇದರಲ್ಲಿ ಎಷ್ಟು ಭತ್ತದ ಕಾಳಿದೆ ಅಂದಾಜು? ಇದು 500 ಇದೆ, ಅದು 300 ಚಿಲ್ಲರೆ ಇದೆ. 300 ಚಿಲ್ಲರೆ ಇದೆ. ಸೊ ನೋಡಿ ಸ್ನೇಹಿತರೆ, ಪಕ್ಕದಲ್ಲೇ ಕೆಮಿಕಲ್ನ ಮಾಡಿದ್ದಾರೆ. ಆ ತೋಟ ನಿಮಗೆ ಕಾಣಿಸ್ತಾ ಇರೋದು ಕೆಮಿಕಲ್ ತೋಟ. ಆ ಕೆಮಿಕಲ್ ಭತ್ತದ ಗದ್ದೆನಲ್ಲಿರುವಂಥ ಗೊನೆಗಳಲ್ಲಿ ಆ ಒಂದು ಭತ್ತದ ಕಾಳುಗಳನ್ನ ಲೆಕ್ಕ ಹಾಕಿದ್ದಾರೆ. ಅಲ್ಲಿ ಅವ್ರಿಗೆ ಎಷ್ಟು 350 ಭತ್ತದ ಕಾಳು ಬಂದಿದೆ. ನಮ್ಮ ಒಂದು ಏನು ಸ್ಟಿಮ್ರಿಚ್ಚು ಮತ್ತು ಶೇತು ಬಯೋಫಿಟ್ ಉತ್ಪನ್ನಗಳನ್ನು ಯೂಸ್ ಮಾಡಿ ತೆಗೆದಿರುವಂಥ ರಿಸಲ್ಟ್ನಲ್ಲಿ ಸುಮಾರು 500ಕ್ಕೂ ಅಧಿಕವಾದಂಥ ಕಾಳುಗಳಿದೆ ಅನ್ನೋದು ಅವರ ಅಭಿಪ್ರಾಯ. ಒಟ್ಟಾರೆ ನಿಮ್ಮ ಈ ಒಂದು ಈ ಕೃಷಿ ಪ್ಯಾಷನ್ ಇದೆಯಲ್ಲ, ಅಂದರೆ ನಾನು ಉತ್ತಮವಾದಂಥ ಪ್ರಗತಿಪರ ರೈತ ಅನ್ನೋದಕ್ಕೆ, ಸೊ ಬೇರೆಲ್ಲ ಪ್ರಾಡಕ್ಟ್ಗಿಂತ ಈ ಪ್ರಾಡಕ್ಟ್ ಮಾಡೋದ್ರಿಂದ ಖರ್ಚು ಕಮ್ಮಿ ಆಗುತ್ತಾ ಇಲ್ಲ ಖರ್ಚು ಜಾಸ್ತಿ ಆಗುತ್ತಾ? ಏನಿಲ್ಲ, ಖರ್ಚೇನು ಮಾಮೂಲಿ. ಎಷ್ಟು ಕೊಟ್ಟಿದ್ದೀರಾ? ಅಂದರೆ ಒಟ್ಟಾರೆ ನೀವು ನಾಟಿ ಮಾಡೋತವಿಂದನೂ ವಿಡಿಯೋ ಮಾಡಿದ್ದೀನಿ ನಾನು. ಒಟ್ಟು ಖರ್ಚು ಎಷ್ಟು ಬೀಳ್ತು ನಿಮಗೆ? ಮಾಮೂಲಿ ಏನು ನಾವು ಪ್ರತಿ ವರ್ಷ ಮಾಡ್ತಿದ್ದೋ ಅಷ್ಟೇ ಮಾಡಿರೋದು. ನಿಮ್ಮ ಮೆಡಿಸನ್ ಮಾತ್ರ ಎಕ್ಸ್ಟ್ರಾ ಹಾಕಿರೋದಷ್ಟೇ. ಅಂದರೆ ಮೆನೂರ್ ಕಮ್ಮಿ ಆಯ್ತಲ್ವಾ? ಮೆನ್ಯೂರು ಒಂದು ಸ್ವಲ್ಪ ಕಮ್ಮಿ, ಮೆನೂರ್ ಕಮ್ಮಿ ಆಯಿತು, ಅಲ್ಲಿಗಲ್ಲಿಗೆ ಖರ್ಚು ಮ್ಯಾಚ್ ಆಯಿತು. ಸೊ ಈ ಸಲ ಇಳುವರಿ ಸರಾಸರಿ ಇಳುವರಿ ಎಷ್ಟು ತೆಗಿತಾ ಇದ್ರಿ ಈ ಒಂದು ಪಾತಿನಲ್ಲಿ? ಈಗ ಇದೊಂದು ಪಾತಿನಲ್ಲಿ 4ರಿಂದ 4.25 ಕ್ವಿಂಟಾಲ್ ಭತ್ತ ಬೆಳ್ತಿತ್ತು. ಈ ಸತಿ ಹೆಚ್ಚಿಗೆ ಆಗ್ಬೋದು ನೋಡೋಣ. ಅಂದರೆ ಸರಾಸರಿ ನೀವು ಮೊದಲು ಬೆಳೀತಿದ್ದಾಗ 4.25 ಕ್ವಿಂಟಾಲು, 4ರಿಂದ 4.25. ಈ ಬಾರಿ ನಿಮ್ಮ ಅಂದಾಜು ಎಷ್ಟು ಬರ್ಬೋದು ಅಂದ್ಕೊಂಡಿದ್ದೀರಾ? ಅಂದಾಜು 5.5 6 ಬರ್ಬೋದು ಅನ್ಕೊಂಡಿದ್ದೀನಿ. 6 ಕ್ವಿಂಟಲ್ ಬರುತ್ತೆ ಅನ್ನೋದು ಗ್ಯಾರಂಟಿ ಇದೆ. 6 ಕ್ವಿಂಟಲ್ ಬತ್ತು ಅಂದರೆ ಸಮೃದ್ಧ ರೈತ, ಸಮೃದ್ಧ ಕೃಷಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಸೊ ಅವರ ಅನಿಸಿಕೆಗಳನ್ನ ಕೇಳಿದ್ರಲ್ಲ ಸ್ನೇಹಿತರೆ, ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಯಾವಾಗಲೂ ಇದೇ ಥರ ಇರಲಿ. ಅವರು ಇನ್ನೂ ಹೆಚ್ಚು ಜನಗಳಿಗೆ ಇದನ್ನು ಪ್ರಚಾರ ಪಡಿಸ್ತಾ ಇದ್ದಾರೆ. ಆಲ್ರೆಡಿ ಹಲವಾರು ಜನಕ್ಕೆ ಕಬ್ಬಿಗೆ ಕೊಡಿಸ್ತಾ ಇದ್ದಾರೆ, ಭತ್ತಕ್ಕೆ ಕೊಡಿಸ್ತಾ ಇದ್ದಾರೆ. ಅವರೇ ವಾಲಂಟ್ರಿಯಾಗಿ ನಿಂತ್ಕೊಂಡು ಖುಷಿಯಾಗಿ. ಮತ್ತು ಅವರ ಒಂದು ಇದರಿಂದ ಈ ಒಂದು ಗ್ರಾಮವನ್ನು ಮುಕ್ತ ಗ್ರಾಮ ಮಾಡಲಿಕ್ಕೆ ಅವ್ರು ಪಣ ತೊಟ್ಟು ನಿಂತಿದ್ದಾರೆ. ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಅವ್ರ ಮೇಲೆ ಇರಲಿ ಸ್ನೇಹಿತರೆ. ಧನ್ಯವಾದ.